ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರ ಬರಪೀಡಿತ ಪ್ರದೇಶವಾಗಿದ್ದು, ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು 74 ಕೆರೆಗಳಿಗೆ ನೀರುಣಿಸುವ ಮೂಲಕ ಬರದ ನಾಡಿನ ಭಗೀರಥರಾಗಿದ್ದಾರೆ ಎಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 5ರಂದು ಪಾಲಯನಕೋಟೆ ಗ್ರಾಮದ ಹೊರವಲಯದಲ್ಲಿ ಇರುವ 74 ಕೆರೆಗಳಿಗೆ ನೀರು ಪೂರೈಸುವ ಬೃಹತ್ ಘಟಕ ವೀಕ್ಷಣೆಗೆಂದು ಶಾಸಕರು ಆಗಮಿಸಿದ ಸಂದರ್ಭದಲ್ಲಿ 10 ರೈತ ಮುಖಂಡರು ಹಾಗೂ 100 ರೈತರು ಪತ್ರಕರ್ತರೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ 226 ಗ್ರಾಮಗಳಿಗೆ 5,000ಕ್ಕೂ ಹೆಚ್ಚು ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಅನುಷ್ಠಾನಕ್ಕೆ ತರುವ ಮೂಲಕ ಕ್ಷೇತ್ರದ ಅಸಂಖ್ಯಾತ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಕೆರೆಗಳಿಗೆ ನೀರುಣಿಸುವುದರಿಂದಾಗಿ ಬೋರ್ವೆಲ್ಗಳು ಪುನಶ್ಚೇತನಗೊಳ್ಳುತ್ತೆ. ದನ, ಪಶು, ಪಕ್ಷಿ ಸಂಕುಲ ಸೇರಿ ಎಲ್ಲಾ ಜೀವಿಗಳಿಗೆ ಜೀವಜಲ ಒದಗಿಸಿದಂತಾಗುತ್ತೆ ಮತ್ತು ಕೃಷಿ ಆಧಾರಿತ ಲಕ್ಷಾಂತರ ರೈತ ಕುಟುಂಬಗಳ ಸ್ವಾವಲಂಬಿ ಜೀವನ ಸುಧಾರಿಸಿ ಜೀವನ ಮಟ್ಟ ಉತ್ತಮಗೊಳ್ಳಲಿದೆ ಎಂದು ರೈತ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಶಾಸಕರಾಗಿದ್ದ ಹಾಗೂ ಹಾಲಿ ಚಿತ್ರದುರ್ಗ ಶಾಸಕರು ಆಗಿರುವಂತಹ ಎನ್.ವೈ. ಗೋಪಾಲಕೃಷ್ಣ ಅವರು 74 ಕೆರೆಗಳಿಗೆ ನೀರುಣಿಸುವ ಮಹತ್ವಾಕಾಂಕ್ಷೆಯ ಯೋಜನೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಮೂಲಕ ಯೋಜನೆಗೆ ನಾಂದಿ ಹಾಡಿದ್ರು. ಅದನ್ನ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಬರದ ನಾಡಿನ ಭಗೀರಥರಾಗಿದ್ದಾರೆ. ಯೋಜನೆಯ ಮೂಲಕ ಕ್ಷೇತ್ರದ ರೈತರ ಜೀವನಕ್ಕೆ ಪುನಶ್ಚೇತನ ಕೊಟ್ಟಿರುವ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು, ಹಾಲಿ ಮುಖ್ಯಮಂತ್ರಿಗಳು ಆದ ಡಿ.ಕೆ. ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಇರುವ ಸಂಬಂಧಿಸಿದ ಇಲಾಖೆಗಳ ಎಲ್ಲಾ ಸಚಿವರಿಗೆ ತಾವು ಚಿರಋಣಿಗಳು ಆಗಿರುವುದಾಗಿ ಮತ್ತು ಯೋಜನೆ ಜಾರಿಯಾಗುವಲ್ಲಿ ಶಾಸಕರೊಂದಿಗೆ ಸಹಕರಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಬಿ.ಝೆಡ್. ಜಮೀರ್ ಅಹಮದ್ ರವರಿಗೆ, ಸಂಬಂಧಿಸಿದ ಇಲಾಖೆಗಳ ಉನ್ನತ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿಯವರಿಗೆ ಸಮಸ್ತ ಕ್ಷೇತ್ರದ ಪರವಾಗಿ ತಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಿರುವುದಾಗಿ ಜನಾನುರಾಗಿ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕ್ಷೇತ್ರದ ಜನತೆಯ ಪರವಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದು, ಅವರು ಎಂದೆಂದಿಗೂ ನಮ್ಮ ಕ್ಷೇತ್ರದ ಕಾಯಂ ಶಾಸಕರಾಗಿರ್ತಾರೆ. ಅವರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಮಾತೇ ಇಲ್ಲ. ಅವರು ನಮ್ಮೆಲ್ಲರ, ನಮ್ಮ ಕ್ಷೇತ್ರದ ಆಸ್ತಿಯಾಗಿದ್ದಾರೆ. ಎಷ್ಟೇ ಚುನಾವಣೆಗಳು ಬರಲಿ, ಯಾರೇ ಬಂದರೂ ಕೂಡ ಅವರನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲದರಾಗಿದೆ. ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕ್ಷೇತ್ರದ ಹೆಮ್ಮೆಯ ಹಿರಿಯ ಮಗನಾಗಿದ್ದಾರೆ ಎಂದು ರೈತ ಮುಖಂಡ ನಿಂಬಳಗೆರೆ ಕೊಟ್ರೇಶ್, ಎಂ.ಜಿ. ರಾಜೇಂದ್ರಗೌಡ, ಹೋರಾಟಗಾರರು, ವಕೀಲರು ಆದ ಟಿ. ಓಂಕಾರಪ್ಪ ಪಾಲಣ್ಣ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಕಾವಲಿ ಶಿವಪ್ಪ ನಾಯ್ಕ ಮಾತನಾಡಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅಭಿನಂದನೆಗಳು ನಮ್ಮ ಶಾಸಕರಿಗೆ. ಈ ಬರಗಾಲದ ನಾಡು ನಮ್ಮ ಕೂಡ್ಲಿಗಿ ತಾಲೂಕಿಗೆ 74 ಕೆರೆಗಳಿಗೆ ನೀರುಣಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಎನ್.ಟಿ. ಶ್ರೀನಿವಾಸ ಸಾಯರು. ಹಾಗೂ ಇಂದಿನ ಶಾಸಕರಾಗಿರ್ತಾನೆ ಎನ್.ವೈ. ಗೋಪಾಲಕೃಷ್ಣ ಅವರು ಕೂಡ ಇದಕ್ಕೆ ಬಹಳ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸ ಮಾಡಿರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು. ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆಗಳು. ನಮ್ಮ ಕೂಡ್ಲಿಗಿ ತಾಲೂಕು ಪೂರ ಬರ ಪ್ರದೇಶವಾಗಿದ್ದರಿಂದ ಇವತ್ತು ಏನು ನಮಗೆ ಕೆರೆಗಳಿಗೆ ನೀರುಣಿಸಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈಗಿನ ಸರ್ಕಾರ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಎಲ್ಲ ರೈತರ ಖುಷಿಯಿಂದ ಇವತ್ತು ನಮಗೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಂ.ಜಿ. ರಾಜೇಂದ್ರಗೌಡ, ನಿಂಬಳಗೆರೆ. ಗುಡ್ಡ ಪಾಲಣ್ಣ ಅಂತೇಳಿ ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು 70% ನಾವು ರೈತರು ಇರೋದು. ಸುಮಾರು ಇವತ್ತು ನಮ್ಮ ಶಾಸಕರನ್ನು ನೆನೆಸ್ಬೇಕಂದ್ರೆ ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ನಾವು ರೈತರೆಲ್ಲ ಸೇರಿ ಇವತ್ತು ಈ ಬರಪೀಡಿತದಲ್ಲಿ ನಮಗೆ ಕೆರೆಗಳಿಗೆ ನೀರು ಒದಗಿಸಿ ಕೊಟ್ಟದಿರಲ್ಲ, ನಮಗೆ ಭಾಳ ಸಂತೋಷ. ಇತಿಹಾಸ ಅಂದರೆ ನಮಗೆ ಸಂತೋಷ ಅಂದರೆ ಸುಮ್ಮನೆ ಖುಷಿಯಾಗಿಬಿಟ್ಟತ್ತ. ಆ ನಮೂನೆಗಾಗಿ ಅವರಿಗೆ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಎಲ್ಲದು ಒಳ್ಳೇದಾಗಲಿ. ಇಡೀ ಎನ್.ಟಿ. ಬೊಮ್ಮಜ್ಜಿ ಅವರಿಗೆ, ಶ್ರೀನಿವಾಸ್ ಡಾಕ್ಟರ್ ಅವರಿಗೆ, ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ಶುರುವಾಗಿದೆ. ಭಾಳ ದಿವಸಗಳಿಂದ ಕನಸಾಗಿದ್ದ ಈ ಒಂದು ಯೋಜನೆನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ 74 ಕೆರೆಗಳ ರೈತರು ಇದರಿಂದ ಸಮೃದ್ಧಿಯಾಗಿ ಬೋರ್ಗಳು ಎಲ್ಲದೂ ಇಂಪ್ರೂವ್ ಆಗ್ತದೆ. ನಮ್ಮ ತಾಲೂಕು ನೀರಿನಿಂದ ಕಂಗೊಳಿಸ್ತದೆ, ಹಸಿರಿನಿಂದ ಕಂಗೊಳಿಸ್ತದೆ. ಇದು ಭಾಳಷ್ಟು ದಿನಗಳ ನಮ್ಮ ಹೋರಾಟದ ಒಂದು ಪರಿಶ್ರಮದ ಫಲ.
ಹಾಗಾಗಿ ಎಲ್ಲ ರೈತರು ಇವತ್ತಿನಿಂದ ಈ ಒಂದು ವಿಷಯದಿಂದ ಸಂತಸ ಹಂಚ್ಕೊತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಸೃಷ್ಟಿಯಾಗಂಥ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಳೆದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸರ್ ಹಾಗೂ NT ಶ್ರೀನಿವಾಸ್ 74 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಇವತ್ತು ಸಕ್ಸಸ್ಫುಲ್ ಆಗಿದೆ. ಯಾವುದೇ ರೀತಿಯ ಅಡಚಣೆ ಇದ್ರೂ ಸಮೇತ ಮಾನ್ಯ ಡಾಕ್ಟರ್ NT ಶ್ರೀನಿವಾಸ್ ಸರ್ ಅವರು ಅವುಗಳೆಲ್ಲವನ್ನು ಬದಿಗೊತ್ತಿ ಇವತ್ತು ಏನು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಸಕ್ಸಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಕೆರೆಗಳಿಗೂ ಶೀಘ್ರದಲ್ಲಿಯೇ ಬೋರ್ಗರೆಯುವ ಒಂದು ಗಂಗೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಈ ಭಾಗದ ರೈತರಿಗೆ ಮತ್ತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಆಮೇಲೆ ಮುಖ್ಯವಾಗಿ ಅಂತರ್ಜಲ ಮಟ್ಟವನ್ನು ಕಾಯ್ದಿರಿಸುವಂಥ ಬೋರ್ವೆಲ್ಗಳಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗುತ್ತದೆ. ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಾಳಲ್ಲಿ ಮಂದಹಾಸ ಮೂಡ್ತತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೇನೆ ಮತ್ತೊಮ್ಮೆ ಈ ಬರದ ನಾಡಿಗೆ ಭಾಗೀರಥನನ್ನು ಕರೆತಂದಿರ್ತಕ್ಕಂಥ NT ಶ್ರೀನಿವಾಸ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಷ್ಟು ಎಕರೆ ಅಂದಾಜು ಎಷ್ಟು ಎಕರೆ ಭೂಮಿಗೆ ನೀರು ಹೋಗುತ್ತೆ? ಸುಮಾರು 5,000 ಹೆಕ್ಟೇರ್ ಇದೆ. 5,000 ಹೆಕ್ಟೇರ್ ನೀರಾವರಿಗೆ ಅನುಕೂಲ ಆಗ್ತದೆ. ಸುಮಾರು ಎಷ್ಟು ಗ್ರಾಮಗಳು? 225 ಗ್ರಾಮಗಳು 74 ಕೆರೆಗಳಿಗೆ ನೀರು ಉಣಿಸ್ತಕ್ಕಂಥ ಕಾರ್ಯ ಆಗಿದೆ. ಅಂತರ್ಜಲ ಬಹಳ ಕುಸಿದು ಹೋಗಿದೆ. ಅಂತ ಸಂದರ್ಭದಲ್ಲಿ ಈ ವರ್ಷ ಮಳೆನೂ ಕಡಿಮೆ ಇದೆ. ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ನಾಯಕರು ಸುಮಾರು 3 ವರ್ಷದಲ್ಲಿ 3,000 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಯ ಪರ್ವತವನ್ನೇ ನಿರ್ಮಿಸಿದಂಥ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಬರದ ನಾಡು ನಮ್ಮ ಕೂಡ್ಲಿಗಿ ತಾಲೂಕು ಆಗಿದೆ ಅಂದರೆ ಸುಮಾರು 75ರಿಂದ 80% ರೈತ ಕುಟುಂಬಗಳೇ ಇರತಕ್ಕಂಥ ಪ್ರದೇಶ ಇದು. ಅಂಥ ನಾಡಿಗೆ ಇಂದಿನ ಸರ್ಕಾರ, ಇಂದಿನ ಶಾಸಕರು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ DPR ಮಾಡಿ ಸಲ್ಲಿಸಿದ್ದರು. ಈಗ ಅದನ್ನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ 74 ಕೆರೆಗಳಿಗೆ ನೀರು ಉಣಿಸುವಂಥ ಕಾರ್ಯವನ್ನು ಇಂದು ನಮ್ಮ ಪಾಲಯಂಕೋಟೆಯ ಒಂದು ಇದರಿಂದ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ, ನಮ್ಮ ಕೂಡ್ಲಿಗಿನ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ, ನಿಂಬಳಿಗೆರೆ. ಈ ಸಂದರ್ಭದಲ್ಲಿ ಪಾಲಯನಕೋಟೆಯ ರೈತ ಮುಖಂಡರು ಹಾಗೂ ವಿವಿಧೆಡೆಯ 10 ರೈತ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, 100 ರೈತರು ಉಪಸ್ಥಿತರಿದ್ದರು. ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.